ಸರ್ ನಮಸ್ತೆ ಸರ್. ಹಾಂ ಸರ್ ನಮಸ್ತೆ. ತಮ್ಮ ಹೆಸರು? ಸರ್ ನಾಗರಾಜ್ ಅಂದ್ಬಿಟ್ಟು. ನಾಗರಾಜ್. ಸರ್ ಯಾವ ಸರ್ ಇದು? ಸರ್ ಮಂಗನಹಳ್ಳಿ. ಮಂಗನಹಳ್ಳಿ ಸೂಲ್ಗೆರೆ ಪೋಸ್ಟು, ಯಶವಂತಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಸರ್ ಹಸು ಎಷ್ಟೆಲ್ಲಾಗಿದೆ ಸರ್? ಸರ್ ಇವಾಗ 4 ಕಲ್ಲು. 4 ಕಲ್ಲು. ಸರ್ ಹಸು ಬ್ಲಡ್ ಲೈನ್? ಬಸ್ತಿವರಿ ಮಗಳು. ಬಸ್ತಿ ಓರಿ ಮಗಳು. ನಮ್ಮದೇ ಇದು ಬ್ಲಡ್ ಲೈನ್. ನಿಮ್ಮ ಹದಿನೇಳಿಂದ ಹುಟ್ಟಿದ್ದು. ಹದಿನೇಳಿ ಕರಿಯಪ್ಪರ ಮನೆ ಇತ್ತಲ್ಲ ಓರಿ, ಹುಟ್ಟಿತ್ತು ಇದು. ಅಲ್ಲಿ ಕ್ರಾಸಿಂಗ್ ಮಾಡಿಸಿಬಿಟ್ಟಿದ್ದು. ಕರಿಯಪ್ಪರ ಮನೆ ಹಿಂದೆಗಡೆ ಮನೆ ಇದೆ. ವಿನಯ್ ಹಿಂದೂಸ್ತಾನಿ ಅವ್ರದ್ದು ಸಹ ಅಲ್ಲಿ ಕ್ರಾಸಿಂಗ್ ಆಗಿದೆ. ಅದು ಅಲ್ಲೇ ಆಗಿದ್ದು. ಮತ್ತೆ ಇದ್ರ ಜೊತೆ ಇನ್ನೊಂದಿತ್ತು, ಅದು ನೇರಳೆ ಮರ ದೊಡ್ಡಿದ್ದು, ಅದು ಅಲ್ಲೇದೇನೆ. ಎಲ್ಲ ಅಲ್ಲಿ ಕ್ರಾಸಿಂಗ್ ಆದಾಗ ಇವೆಲ್ಲ. ಸರ್ ಇದು ಹೆಣ್ಗರು ಹುಟ್ಟಿದೆ ಮತ್ತೆ? ಸರ್ ಸರ್ ಈ ಕರು ಯಾವ ವರೆಗೆ ಕೊಟ್ಟರೆ ಸರ್? ಸರ್ ಇದು ನಮ್ಮ ಅಂದಿಬಿಟ್ಟೆ ಲೋಕೇಣವ್ರಿಗೆ. ಲೋಕೇಣವ್ರದ್ದು. ಸರ್ ಕರು ವಯಸ್ಸು ಒಂದು? ಈಗ ಜನವರಿ 5ನೇ ತಾರೀಕು ಒಂದು ತಿಂಗಳು. ಜನವರಿ 5ನೇ ತಾರೀಕು ಕೊಟ್ಟಿದ್ದು. ಈಗ ಒಂದು ತಿಂಗಳ ಮೇಲೆ ಒಂದು 10 ಪೀಸ್ ಆಗುತ್ತೆ. ಸರ್ ಹಸು ಕರು ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ ಸರ್? ಬಂದರೆ ಕೊಡ್ತೀನಿ, ಹೆಚ್ಚು ಕಮ್ಮಿ ಇಲ್ಲ. ಸರ್ ರೇಟ್ ಏನು ಹೇಳ್ತೀರಾ? ಸರ್ ರೇಟು ಏನು ಹೇಳಿಲ್ಲ, ಆ ಥರ ಯಾರು ಗೊತ್ತಿಲ್ಲ. ಮಂದಿ ಕಾಯಿಸಿ ಬಿದ್ದು ಕುತ್ಕೊಂಡ್ರೆ ನೋಡೋಣ. ಕೊಡಬೇಕು ಅಂತ ಮನ್ಸೇನಿಲ್ಲ, ಅಕಸ್ಮಾತ್ ಏನೋ ಕಾಯಿಸಿ ಬಿದ್ದರೆ ಕೊಡ್ತೀನಿ. ಸರ್ ಮತ್ತೆ ಹಸು ಇನ್ನೂ ಕ್ರಾಸಿಂಗ್ ಬಂದಿಲ್ಲ? ಇವಾಗ ಇನ್ನೂ ಅದೇ ಈಗ ಇನ್ನೊಂದು ಒಂದೂವರೆ ತಿಂಗಳು ಬೇಕು, ಹೆಚ್ಚು ಕಮ್ಮಿ 3 ತಿಂಗಳು. ಆಮೇಲೆ ಬೇಸಿಗೆ ಅಲ್ವಾ, ಈಸ್ಗೆ ಅರ್ಜೆಂಟಿಗೆ ಬರಲ್ಲ, ಸ್ವಲ್ಪ ತನವಾಗಬೇಕು. ಸರ್ ಎಷ್ಟು ವರ್ಷದಿಂದ ಮನೆಗಿದೆ? ಸರ್ ಇದು 2 ವರ್ಷ ಆಯಿತು. ಡಿಸೆಂಬರ್ಗೆ 2 ವರ್ಷ ಆಯಿತು. 2 ವರ್ಷದ ಮೇಲೆ ಒಂದು 2 ತಿಂಗಳೇನು. ಕರುಗಳಲ್ಲಿ ಕೂಟ ತೊಗೊಂಡಿದ್ದು. ಸರ್ ಇವು ಮಂಗಡಿಲೆಲ್ಲ ಮೆರವಣಿಗೆಲ್ಲ ಆಗಿದೆ? ಮಾಡಿ ಸರ್ ಒಂದ್ಸರಿ ಮೆರವಣಿಗೆ ಮಾಡಿದೆ, ಒಂದ್ಸರಿ ಮಾಮೂಲಿ ಚಪ್ರ ಹಾಕಿದ್ದೆ, 2 ಸರಿ ಮಾಗಡಿ ಮಾಡ್ತಿದ್ದು. ಎಲ್ಲೂ ಜಾತ್ರೆ ಇದು ಕಾಂಪಿಟೇಷನ್ ಎಲ್ಲೂ ಹೋಗ್ಲಿಲ್ಲ? ಯಾವುದು ಸರ್, ಮಾಗಡಿ ಆ ಟೈಮಲ್ಲಿ ಕೊರೋನಾ ಇತ್ತು ಅನ್ಸುತ್ತೆ. ಆ ಟೈಮಲ್ಲಿ ಜಾತ್ರೆ ಒಂದೇ ಹಾಕಿ ನಾವು ಯಾವ್ದು ಬೇರೆ ಜಾತ್ರೆಗೆ ಹೋಗಲ್ಲ, ಮಾಗಡಿ ಒಂದೇ ಮಾಡಿ. ಸರ್ ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ಸರ್ 96 86 27 19 61. ಯಾವಾಗಿಂದ ಕ್ರೇಜ್ ಸ್ಟಾರ್ಟ್ ಆಗಿರೋದು? ಅವಾಗ ಮೊದಲಿಂದನೂ ಅವೆ ಹಳ್ಳಿ ಕನಸು. ನಾನು ಸ್ಟಾರ್ಟ್ ಮಾಡಿ ಒಂದು 13-14 ವರ್ಷ ಆಯಿತು. ನಾನು ಸ್ವಂತ ಕಟ್ಟಿ ತಗೊಂಬರೋದು ಕೊಡ್ತಾ ಮಾಡ್ತಾ ಇರ್ತೀರಾ? ತರ್ತೀನಿ, ಕೊಡ್ತೀನಿ, ಬಂದರೆ ಇಲ್ಲ ಸಾಕ್ತೀನಿ, ಹಿಂಗೆ ಅಂತ ಹೇಳೋಕ್ಕಲ್ಲ. ಈಗ ಸರ್ ಬಸವಣ್ಣ ದೇವರು ಒಂದ್ ಮನೆ ಸೊತ್ತಲ್ಲ, ಹೌದು, ಕೊಡ್ತಾ ಇರಬೇಕು, ಕಾಯಿಸಿ ಬಿದ್ದವ್ರು ಕೊಡ್ತಾ ಇರಬೇಕು. ಈಗ ನಾವು ಆಸೆ ಪಟ್ಟು ಅಂತಂದಿದ್ವಿ, ನಮ್ಮ ಹತ್ರ ಬಂದು ಕೇಳೋರು ಆಸೆ ಪಟ್ಟು ಕೇಳ್ತಾರೆ, ಆವಾಗ ಕೊಡಲೇಬೇಕು, ಅವರು ಚೆನ್ನಾಗಿ ಸಾಕ್ತಾರೆ. ಈಗ ಎಲ್ಲರೂ ಸುಮ್ಮನೆ ಯಾರು ಕೇಳಲ್ಲ, ಆಸೆ ಪಟ್ಟವ್ರು ಕೊಡಬೇಕು. ಈ ಬಗ್ಗೆ ಕರು ಹೇಗೆ ಹುಟ್ಟಿದಾವೆ, ಇದು ಅದ್ರ ಮಗಳೇ ಅಂತ ಹೇಳ್ತೀರಾ? ಹಾಂ ಸರ್, ಮಗಳೇನಿದು. ಆ ಊರಿಗೆ ಸರ್ ಈಗ ಸ್ಟಾರ್ಟಿಂಗು ಇಲ್ಲಿದ್ದಾಗ ನಾವು ಕ್ರಾಸಿಂಗ್ ಮಾಡಿದಾಗ 6 ಬಿದ್ದಾಗ ಕ್ರಾಸಿಂಗ್ ಮಾಡಿದ್ದು ನಾವು. 4 ಸಿದ್ಧಗಂಗೆ ಮಾಡಿತ್ತು, ಮಾಗಡಿಯಿಂದ ಬಂದ್ಮೇಲೆ ಕ್ರಾಸಿಂಗ್ ಮಾಡಿದ್ವು ಮುಂಗಾರಿ ಸ್ಟಾರ್ಟ್ ಮಾಡಿದಾಗ. ಫಸ್ಟ್ ಸರ್ ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿ ಬಿಟ್ಟಾಗ ಕಡಿಮೆ ಹಸ್ಬಿಟ್ಟು ಬಿಟ್ಟಿದ್ದು ನಾವು ಇಲ್ಲಿದ್ದಾಗ ಹಸುಗಳು ಕಮ್ಮಿ. ಅಮ್ಮಮ್ಮ ಒಂದು 60 ಹಸ ಬಿಟ್ಟಿದ್ದು ಅಷ್ಟೇ ನಾವು ಇಲ್ಲಿದ್ದಾಗ. ಅಲ್ಲಿಂದ 15 ಕರಿಯಪ್ಪರ ಮನೆಗೆ ಹೋದಾಗ ಅಲ್ಲಿ ಸ್ವಲ್ಪ ಸುಮಾರು ಒಂದು 200-300 ಹಸು ತುಳಿದಿದ್ದು ಅಲ್ಲಿ. ಅಲ್ಲಿಂದ ರಾಜಣ್ಣ ಮನೆಗೆ ಬಂದಾಗ ಅಲ್ಲಿ ತುಳಿದು. ತಮಿಳ್ನಾಡಿಗೆ ಹೋದಾಗ ಅಲ್ಲೂ ಒಂದಷ್ಟು ಬಿಟ್ಟಿದ್ರು, ಅಲ್ಲಿ ತಮಿಳ್ನಾಡಲ್ಲಿ ಅಲ್ಲೊಂದು 2-3 ಕರ ಬಿಟ್ಟು ಅಷ್ಟೇ, ಜಾಸ್ತಿ ಕರ ಹುಟ್ಟಿಲ್ಲ ಅಲ್ಲಿ. ಇಲ್ಲಿ ಚೆನ್ನಾಗಿ ಬಿಟ್ಟು. ಅದರಲ್ಲೂ ಸರ್ ಈ ಹೆಣ್ಗಾರ ಮಾತ್ರ ಅದರಲ್ಲಿ ಅದ್ರಪ್ಪ ಈಗ ನೋಡಿ, ಅದ್ರಪ್ಪ ಈ ಸೇಮ್ ಹೆಂಗೈತೆ ಹಂಗೇನೆ, ಲೆಂತು ಪಂತು ಕೊಟ್ಟು ಜಾತಿ ಸೇಮ್ ಅದ್ರಪ್ಪನೇ. ಓರ್ಗರುಗಳಲ್ಲಿ ಇಷ್ಟು ಲೈನ್ ಯಾವ ಬರಲಿಲ್ಲ, ಸ್ವಲ್ಪ ಕಡಿಮೆ ಲೈನು, ಎಲ್ಲೋ ಒಂದು ಸ್ವಲ್ಪ ಬದ್ನೇವೆ. ಆದ್ರೂ ಬಿತ್ತನೆಗೆ 35 ಮೇಲಿದ್ದಾವೆ ಅಂತಾರೆ ಸರ್. 35 ಹೆಚ್ಚು ಕಮ್ಮಿ ಇನ್ನೂ ಜಾಸ್ತಿನೇ ಇರ್ಬೋದು. ಅಂದ್ರೆ ಇವಾಗೆಲ್ಲ ಸ್ವಲ್ಪ ಎಲ್ಲ ಮಹಾರಾಷ್ಟ್ರ ಕಡೆ ಹೊಟ್ಟೋಗ್ಬಿಟ್ಟು ಅಲ್ಲಿ ಹೊಟ್ಟೋದು, ಕೂಟಕ್ಕೆ ಹಾಕ್ಬಿಟ್ರು, ಸುಮಾರು ಜನ ಹೊಡೆದು ಈ ಕೂಟಕ್ಕೆ ಹಾಕೋದು. ಹಂಗಾಗಿ ಸ್ವಲ್ಪ ಇದಾದ ಒಟ್ಟಿನಲ್ಲಿ ಬಿತ್ತನೆಗೆ ಆಗುವಷ್ಟು ಕರ ಹುಟ್ಟವೆ, ತೊಂದರೆ ಇಲ್ಲ. ಈ ಹೆಣ್ಗರುಗಳೇ ಸರ್ ಅದರಲ್ಲಿ ಬೆಲೆಗಳು ಈಗ ಇವ್ರ ಜೊತೆ ಕಟ್ಸು 170 ಕೊಟ್ಟಿದ್ರು ಜೊತೆ ಕಟ್ಸು. ಮತ್ತೆ ನಮ್ಮ ರಾಧೆ ಅಂತ ಇತ್ತಲ್ಲ 140, ಅದು ಬಸ್ತಿವರಿ ಮಗಳೇ. ನಾನು ಬಿಟ್ಕೊಟ್ಟಿದ್ದೆ ಅವಾಗ. ಎಲ್ಲ ಹಿಂಗೆ 1.5 ಹೆಚ್ಚು ಕಮ್ಮಿ ಆಸ್ಪಾಸು ಹೆಣ್ಮಕ್ಳುಗಳೇ ಎಲ್ಲ ಹೊಟ್ಟವೆ. ಓರಿಗಳು ಈಗ 4 ಲಕ್ಷ ರೂಪಾಯಿ ಓರಿ ಬಂದು ಥರ. ಇದು ಇವ್ರ ಹತ್ರ ಕೊಟ್ಟು ಇಟ್ಕೆ ಫ್ಯಾಕ್ಟ್ರಿ ರಮೇಶ್ ಅಣ್ಣರದು ಒಂದು ಕಟ್ಸೋ, ಅದು 1 ಚಿಲ್ಲರೆಗೆ ಆಲ್ಮೋಸ್ಟ್ ಅಲ್ಲಿ ಕಟ್ಸ್ಕೊಳ್ಳಲ್ಲ, 1.5 ರೀಚ್ ಆಗ್ಬಿಟ್ಟೆ.